ಗಾಡಿಯಲ್ಲಿ ಓಡೋ ಮತ್ತು ಸ್ಪೀಡೋಮೀಟ್ರು, ಟ್ಯಾಕೋಮೀಟ್ರು ಮತ್ತು ಗೇರ್ ಶಿಫ್ಟಿಂಗ್ ಎಲ್ಲ ಇದರಲ್ಲೇ ತೋರಿಸುತ್ತೆ. ಇದು ಮತ್ತು ಹೆವಿ ವೆಯ್ಟ್ ಗುರು, ಭಾರಿ ವೆಯ್ಟು. ಹಿಂದೆ ಮುಂದೆ ಮಾಡಬೇಕಂದ್ರೆ ಸುಸ್ತಾಗ್ಬಿಡುತ್ತೆ, ಅಷ್ಟು ವೆಯ್ಟ್ ಗಾಡಿ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಿವ್ಯೂ ಕನ್ನಡಿಗ. ಏನಪ್ಪ ವಿಷಯ ಅಂದರೆ, ಹೋದ ವಿಡಿಯೋದಲ್ಲಿ ನಮ್ಮ ಗಾಡಿ ಡೆಲಿವರಿ ತೊಗೊಂಡಿದ್ದನ್ನ ವೀಡಿಯೋ ಮಾಡಾಕಿದ್ದೆ. ಮತ್ತು ನಮ್ಮ ಗಾಡಿದು ಯಾವುದೇ ಥರ ವೀಡಿಯೋನ ನೆಕ್ಸ್ಟ್ ಹಾಕೋಕ್ಕೆ ಹೋಗಿದ್ದಿಲ್ಲ ನಾನು, ಯಾಕಂದರೆ ನನಗೇನು ಟೈಮ್ ಇರಲಿಲ್ಲ. ಆದ್ದರಿಂದ ನಾನು ಯಾವ ವೀಡಿಯೋನೂ ಹಾಕಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಮ್ಗೆ ಎಷ್ಟು ಅಮೌಂಟ್ ಆಯಿತು ಮತ್ತು ನಮ್ಮ ಗಾಡಿದು ಏನೇನು ಫ್ಯೂಚರ್ಸ್ ಇದ್ದಾವೆ ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇದೆ ನಮ್ಮ ಡೊಮಿನಾರ್ 250. ಇದ್ರ ಕಲರ್ ಸ್ಕೀಮ್ ನೋಡೋದಾದರೆ ರೇಸಿಂಗ್ ರೆಡ್ ಆಗಿರುತ್ತೆ. ಮತ್ತು ಹಾಗೆ ಇದ್ರದ್ದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ನೋಡೋಣ ಯಾವ ಥರ ಇದೆ. ಮತ್ತು 248cc ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಮತ್ತು ಇದು ಮ್ಯಾಕ್ಸ್ ಪವರ್, ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ ನೋಡೋದಾದರೆ 26.63 BHP ಮತ್ತು 23.5 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದು ಟಾಪ್ ಸ್ಪೀಡು 132 km/h ಓಡುತ್ತೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಶಿಫ್ಟಿಂಗ್ ಕೂಡ ಇದೆ. ಮತ್ತು ಇದ್ರದ್ದು ಕರ್ಬ್ ವೈಟ್ ಬಂದು 180 kgs ಇದೆ. ಮತ್ತು ಫ್ಯೂಯಲ್ ಟ್ಯಾಂಕ್ ಬಂದು 13 ಲೀಟರ್ಸ್ ಇಡಿಸುತ್ತೆ. ಮತ್ತು ಸೀಟ್ ಹೈಟ್ ಬಂದು 800 mm ಸೀಟ್ ಹೈಟ್ ಇದೆ ಇದ್ರದ್ದು. ಸೊ ಮೈಲೇಜ್ ಬಗ್ಗೆ ಹೇಳೋದಾದರೆ ಒಂದು ಅರೌಂಡ್ 32 ಕೊಡ್ಬೋದು. ಫ್ರಂಟು ಮತ್ತು ಬ್ಯಾಕು ಎರಡು ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಫ್ರಂಟು 300 mm ಡಿಸ್ಕ್ನ ಕೊಟ್ಟಿದ್ದಾರೆ ವಿತ್ ABS, ಫ್ರಂಟ್ ABS. ಮತ್ತು ಬ್ಯಾಕಲ್ಲಿ 230 mm ಡಿಸ್ಕ್ನ ಕೊಟ್ಟಿದ್ದಾರೆ. ಇದು ವಿತ್ ABS ಕೊಟ್ಟಿದ್ದಾರೆ. ಡ್ಯುಯಲ್ ಚಾನಲ್ ABS ಇದರಲ್ಲಿದೆ. ಸೊ ರೈಡ್ ಮಾಡಬೇಕಾದ್ರೆ ಒಳ್ಳೆ ಸೇಫಾಗಿ ರೈಡ್ ಮಾಡ್ಬೋದು. ಸಣ್ಣ ಗಾಡಿಯಲ್ಲೂ ಡಿಸ್ಕ್ ಬ್ರೇಕು ಮತ್ತು ABSನ ಕೊಡ್ತಿದ್ದಾರೆ, ಯಾಕಂದರೆ ರೈಡರ್ ಸೇಫ್ಟಿಗೋಸ್ಕರ ಅದೆಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಮತ್ತು ನೆಕ್ಸ್ಟು ಕ್ಯಾಲಿಪರ್ಸ್ ನೋಡೋದಾದರೆ, ಬ್ರೇಕ್ ಕ್ಯಾಲಿಪರ್ಸು ಬೈ ಬ್ರೇಕ್ ಕ್ಯಾಲಿಪರ್ಸ್ನ ಕೊಟ್ಟಿದ್ದಾರೆ. ಫ್ರಂಟು ಬ್ಯಾಕ್ ಎರಡು ಬೈ ಬ್ರೇಕ್ ಕ್ಯಾಲಿಪರ್ಸ್ನೇ ಕೊಟ್ಟಿದ್ದಾರೆ. ಒಳ್ಳೆ ಬೈಟೇ ಇದೆ, ಮಾತ್ರ ಚೆನ್ನಾಗಿ ಹಿಡಿಯುತ್ತೆ. ಸೊ ಫ್ರಂಟಿಗೆ ಟೆಲಿಸ್ಕೋಪಿಕ್ 37 mm UHD ಫಾರ್ಕ್ನ ಕೊಟ್ಟಿದ್ದಾರೆ. ಮತ್ತು ಇದು 135 mm ಟ್ರಾವೆಲ್ ಮಾಡುತ್ತೆ. ಮತ್ತು ಬ್ಯಾಕಿಗೆ ನೋಡೋದಾದರೆ ಮಲ್ಟಿ ಸ್ಟೆಪ್ ಅಡ್ಜಸ್ಟೇಬಲ್ಲು ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಮತ್ತು ಸೊ ಇದರಲ್ಲಿ ಫ್ರಂಟಿಗೆ ಯಾವುದೇ ಪ್ರೀಲೋಡೆಡ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಆಗಿರಲ್ಲ. ಮತ್ತು ಬ್ಯಾಗ್ಗೆ ಪ್ರೀಲೋಡೆಡ್ ಆಗಿರುತ್ತೆ. ಅಡ್ಜಸ್ಟ್ ಮಾಡ್ಕೋಬೋದು ನಾವು, ಯಾವ ಥರ ಹೈಟ್ ಬೇಕೋ ಇಲ್ಲ ಡೌನ್ ಬೇಕೋ ಅಂತ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ನಮಗೆ ಒಂದು ಏನಪ್ಪ BS6ಅಲ್ಲಿ ಫ್ಯೂಚರ್ಸು ಆಗ್ಲಿಂದ ಹೇಳ್ತಾ ಇದೆ, ಫ್ಯೂಚರ್ಸು ಏನು ಅಂತ ಫ್ಯೂಚರ್ಸ್ ಬಿಟ್ಟಿದ್ದಾರೆ ಅಂತ. ಏನು ಫ್ಯೂಚರ್ಸ್ ಅಂದರೆ ತುಂಬ ಫ್ಯೂಚರ್ಸ್ನ ಬಿಟ್ಟಿರಲ್ಲ, ಏನೋ ಎಲೆಕ್ಟ್ರಾನಿಕ್ಸಲ್ಲಿ ಒಂದೋ ಎರಡೋ ಅಡ್ಜಸ್ಟ್ ಮಾಡಿ ಬಿಟ್ಟಿರ್ತಾರೆ. ಫಸ್ಟಿಂದ ಗಾಡಿ ಯಾವ ಥರ ಬಂದಿರುತ್ತೋ ಅದೇ ಥರ ಇರ್ತದೆ. ಏನೋ ABS ಎಕ್ಸ್ಟ್ರಾ ABS ಒಂದು ಬಂದಿರುತ್ತೆ, ಡ್ಯುಯಲ್ ಚಾನಲ್ ABS ಈಗ ಬಂದಿರೋ ಗಾಡಿಗಳಲ್ಲಿ. ಮತ್ತು ಈ ಗಾಡಿಯಲ್ಲಿ ಓಡೋ ಮತ್ತು ಸ್ಪೀಡೋಮೀಟ್ರು, ಟ್ಯಾಕೋಮೀಟ್ರು ಮತ್ತು ಗೇರ್ ಶಿಫ್ಟಿಂಗ್ ಎಲ್ಲ ಇದರಲ್ಲೇ ತೋರಿಸುತ್ತೆ. ಅದೊಂದು ಖುಷಿ ವಿಚಾರ. ಸೊ ಇಲ್ಲಿ ABS ಮತ್ತು ಇಂಜಿನ್ ಚೆಕ್ ಲೈಟು ಮತ್ತು ಲೈಟ್ ಸಿಂಬಲ್ ತೋರಿಸುತ್ತೆ. ಮತ್ತು ಇಲ್ಲಿ ಆಯಿಲಿಂದು ಮತ್ತು RPM ಲಿಮಿಟ್, ಚೆಕ್ ಲಿಮಿಟ್ ಲೈಟ್ ತೋರಿಸುತ್ತೆ. ಸೊ ಇನ್ನೇನಿಲ್ಲ, ಇಷ್ಟೇ. ಇನ್ನು ಹಳೆ ಗಾಡಿಗಳಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ಇದು ಗೇರ್ ಶಿಫ್ಟಿಂಗ್ ಒಂದು ಇರ್ತಿರ್ಲಿಲ್ಲ. ಮತ್ತು ಒಂದೊಂದು ಆಪ್ಷನ್ಗಳು ಕಮ್ಮಿ ಇರೋವು ಅಷ್ಟೇ. ಅದೇ ಈಗ ಇದರಲ್ಲಿ ಒಂಥರ ಚೆನ್ನಾಗಿರುತ್ತೆ, ನಾವು ಯಾವ ಗೇರ್ ಹಾಕ್ತಿದ್ದೀವಿ, ಎಷ್ಟನೇ ಗೇರಲ್ಲಿ ಇದೆ ಎಲ್ಲ ತೋರಿಸುತ್ತಲ್ಲ, ಒಂಥರ ಕ್ರೇಜಿ ಅನಿಸುತ್ತೆ ನಮಗೂ. ನಮ್ಮ ಗಾಡಿಯಲ್ಲೂ ಎಲ್ಲ ಇದೆಯಪ್ಪ ಅನ್ನೋ ಥರ. ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಈ ಗಾಡಿದು, ಇದರಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ಲ. ನಮಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿ, ಜಾಸ್ತಿ ಸೆನ್ಸರ್ ಇದ್ದಷ್ಟು ನಮಗೆ ಪ್ರಾಬ್ಲಮ್, ಖರ್ಚು ಜಾಸ್ತಿ, ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ನನಗೆ NS ತೊಗೊಳ್ಳೋಣ ಅಂತ ಒಂದಿತ್ತು ತಲೆಯಲ್ಲಿ. ಸೊ NSಲ್ಲಿ ಏನಾಯಿತು ಅಂದರೆ, NS 400 ಇದರಲ್ಲಿ ಈಗ ಹೊಸ್ದಾಗಿ ಬಿಟ್ಟಿರೋದ್ರಿಂದ ಹೇಳೋಕ್ಕಾಗಲ್ಲ, ತುಂಬ ಸೆನ್ಸರು ತುಂಬ ಇದ್ದಾವೆ. ಮತ್ತು
ರೈಡಿಂಗ್ ಮೋಡ್ಸ್ಗಳು ಇದ್ದಾವೆ. ಇದರಲ್ಲಿ ಯಾವುದೇ ಥರ ರೈಡಿಂಗ್ ಮೋಡ್ಸ್ ಆಗಲಿ ಏನೂ ಇಲ್ಲ. ಸೊ ನಮಗೆ ಸಿಂಪಲಾಗಿ ಸಾಕು ಇಷ್ಟು. ಮತ್ತು ಇದು ಒಂಥರ ಸ್ಪೋರ್ಟ್ಸ್ ಕ್ರೂಸರ್ ಇದ್ದಂಗೆ, ಆದ್ದರಿಂದ ಒಂಥರ ಚೆನ್ನಾಗಿರುತ್ತೆ. ನಾವು ಲಾಂಗ್ ಟ್ರಿಪ್ಪಿಗಾದರೂ ಸಹಿ, ಆಫ್ ರೋಡಿಂಗಿಗಾದರೂ ಸಹಿ, ಎಲ್ಲಾದರೂ ಸಹಿ ಇದೊಂಥರ ಗಾಡಿ, ಆ ಥರ ಗಾಡಿ ಇದು. ಆದ್ದರಿಂದ ನೋಡಿ ತೊಗೊಂಡಿದ್ದು. ಮತ್ತು ಹೆವಿ ವೆಯ್ಟ್ ಗುರು, ಭಾರಿ ವೆಯ್ಟು. ಹಿಂದೆ ಮುಂದೆ ಮಾಡಬೇಕಂದ್ರೆ ಸುಸ್ತಾಗ್ಬಿಡುತ್ತೆ, ಅಷ್ಟು ವೆಯ್ಟ್ ಗಾಡಿ ಇದೆ. ಅದಕ್ಕೆ ಹೇಳೋದು 180 kgs ಇದೆ ಅಂತ. ಮತ್ತು ಒಂದು ಲೆಕ್ಕದಲ್ಲಿ ಒಂಥರ ಸೂಪರ್ ಬೈಕ್ ಮೇಂಟೈನ್ ಮಾಡ್ದಂಗೆ ಇದು. ಒಂದು 6 ಇಂಜಿನ್ ತೂಕನೇ ಇದೆ. ಏನು ಸೂಪರ್ ಬೈಕ್ಗಳೆಲ್ಲ ಒಂದು 190 kgs, 200 kgs ಅಂದ್ಕೊಳ್ಳಿ. ಎರಡು ಕ್ವಿಂಟಾಲು. ಇದಕ್ಕೆ ಇನ್ನು 20 kg ಹಾಕಿದರೆ ಇದು 2 ಕ್ವಿಂಟಾಲ್ ಬೈಕೆ, 6 ಇಂಚಿಗೆ ಆಯಿತು. ಸೊ ಇದರಲ್ಲಿ ಇನ್ನೂ ಏನಪ್ಪ ಅಂದರೆ, ಬೈಕಲ್ಲಿ ಕಂಪ್ನಿಯಿಂದ ಬರೋದಾದರೆ ಏನೇನು ಬರುತ್ತೆ ಅಂದರೆ, ಮಿರರ್ ಬರುತ್ತೆ, ಮತ್ತು ಸ್ಯಾರಿ ಗಾರ್ಡ್ ಒಂದು ಬರುತ್ತೆ. ಸ್ಯಾರಿ ಗಾರ್ಡು ಮತ್ತು ಕ್ರ್ಯಾಶ್ ಗಾರ್ಡು ಇಷ್ಟೇ ಕೊಡೋದು ಎಕ್ಸ್ಟ್ರಾ, ಬೈಕ್ ಮೇಲೆ ಫಿಟ್ಟಿಂಗ್ ಮಾಡಿ ಕೊಡೋದವರು. ಸೊ ಇನ್ನೇನಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಬೈಕ್ ಲುಕ್ಸ್ ಮಾತ್ರ ಕ್ರೇಜಿಯಾಗೇ ಇದೆ. ನಾನಂತೂ ಫಿದಾ ಆಗಿದ್ದು ಫಸ್ಟು ಡಾಮಿನರ್ನ ನೋಡಿದಾಗ ನನಗೆ ಇಷ್ಟ ಆಗಿದ್ದೇನೆಂದರೆ ಈ ಪಾರ್ಟ್ ಏನಿದೆ ಅಲ್ಲ, ಈ ಪಾರ್ಟ್, ಅದ್ರ ಹೆಡ್ ಲ್ಯಾಂಪ್ ನೋಡೇ ನಾನು ಕ್ರೇಜ್ ಒಂಥರ ಸೈಕ್ ಹೋಗಿದ್ದೆ. ಮತ್ತು ಏನಪ್ಪ ಅಂದರೆ BS6 ಇದರಲ್ಲಿ ಏನಿಲ್ಲ, ಸುಮ್ಮನೆ ಹೇಳೋದಲ್ಲ, ರಾತ್ರಿ ಅಷ್ಟು ಲೈಟೇ ಕಾಣಿಸಲ್ಲ ಗುರು. ಸುಮ್ಮನೆ ಅವಾಗಿ ಬರ್ತಿತ್ತಲ್ಲ ಡಾಮಿನರು, ಅದರಲ್ಲಿ ಕ್ರೇಜಿ. ಅದು ಆ ಡಾಮಿನರ್ಗಳು ಯಾವ ಥರ ಅಂದರೆ, ಎಕ್ಸ್ಟ್ರಾ ಲೈಟ್ ಫಿಟ್ಟಿಂಗ್ಸೇ ಬೇಡ ಆಗಿತ್ತು, ಅಷ್ಟು ಫೋಕಸ್ಸು. ರಾತ್ರಿ ಅದನ್ನು ಲಾಂಚ್ ಮಾಡಿದಾಗ ಫಸ್ಟು ಡಾಮಿನರ್ನ, ಅದನ್ನು ನೈಟಲ್ಲೇ ಲಾಂಚ್ ಮಾಡಿದರು ಆ ಬೈಕ್ನ. ಯಾಕಂದರೆ ಅದ್ರ ಲೈಟ್ ಫೋಕಸ್ ತೋರ್ಸೋಕ್ಕೋಸ್ಕರ ನೈಟಲ್ಲಿ ಲಾಂಚ್ ಮಾಡಿದ್ರಂತ ಅದನ್ನು. ಸೊ ಅಷ್ಟಂತ ಕ್ರೇಜಿ ಗಾಡಿ ಇತ್ತು ಆವಾಗ. ಈಗ ಅದು ಏನೋ ನಮ್ಮ ಗೋರ್ಮೆಂಟ್ ರೂಲ್ಸ್ಗಳು ಇರ್ತಾವಲ್ಲ, ಆದ್ದರಿಂದ ಏನೇನೋ ರೂಲ್ಸ್ಗಳು ತಂದು ಈ ಗಾಡಿಗಳ್ದು ಲೈಟ್ ಆಗಲಿ, ಇಂಜಿನ್ ಆಗಲಿ ಎಲ್ಲ ರಿಲೇಬಲಿಟಿ ಮಾಡಿಬಿಟ್ಟಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬಂದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ಸೊ ನೋಡ್ಕೊಳ್ಳಿ ಒಂದು ಸತಿ ಗಾಡಿನ ಫುಲ್ಲು ಕ್ಲೀನಾಗೆ ತೋರಿಸ್ತೀನಿ. ನನಗೆ ಮಾತ್ರ ಕ್ರೇಜಿ ಗಾಡಿ. ಮತ್ತು ಇದರದ್ದು ಇನ್ನೊಂದು ಸತಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆನ್ ಮಾಡಿದಾಗ ಈ ಥರ ಬರುತ್ತೆ. ಸೆಕ್ಸಿ ಗಾಡಿ. ಸೊ ಇದ್ರದ್ದು ನಿಮಗೆ ಪ್ರೈಸ್ ಎಷ್ಟು ಬಿತ್ತು ಅಂತ ಕೇಳೋದಾದರೆ, ನನಗೆ ಶೋರೂಮಲ್ಲಿ ನಮಗೆ 2,42,000 ಆಯಿತು. ಸೊ ಟೋಟಲ್ ಪ್ರೈಸು ನಾವು ಫುಲ್ ಕ್ಯಾಶೇ ಕಟ್ಟಿ ತೊಗೊಂಡಿದ್ದು. ಅಂದರೆ ನಾವು ಹೊರಗಡೆ ಲೋನ್ ಮಾಡಿ ನಾವು ಡೈರೆಕ್ಟು ಶೋರೂಮಿಗೆ ಕ್ಯಾಶ್ ಕಟ್ಟಿ ತೊಗೊಂಬಂದ್ವಿ. ಒಳಗೆ EMI ಕಟ್ಟೋ ಥರ ಮಾಡ್ಕೋಬೋದಾಗಿತ್ತು, ಬಟ್ ನಮಗೆ ಅದು ಸೆಟ್ ಆಗಲಿಲ್ಲ. ಸೊ ಅದರಿಂದ ನಾವು ಹೊರಗಡೆ ಏನೋ ಬೇರೆ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಅದನ್ನು ಆ ಥರ ತಂದ್ವಿ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದ್ರದ್ದು ಇಂಜಿನ್ ವಾರಂಟಿ ಒಂದು 5 years ಅಷ್ಟೇ ಇರುತ್ತೆ. ಮತ್ತು ಅದು ಬಿಟ್ಟರೆ ಇದ್ರದ್ದು ಮಾಮೂಲಿ ಇನ್ಶೂರೆನ್ಸ್ ಎಲ್ಲ ಅದೇನು, ಅದು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಒಂದಿದೆ 1 ವರ್ಷದ್ದು. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಮಗೇನಾದರೂ ಪರ್ಸ್ನಲ್ ಇನ್ಶೂರೆನ್ಸ್ ಅಂತ ಹೇಳ್ತಾರಲ್ಲ, ಅದೊಂದಿದೆ. ಸೊ ಮತ್ತು ಅದು ಬಿಟ್ಟರೆ ಅಷ್ಟೇ. ಸೊ ಗಾಡಿ ಬಗ್ಗೆ ಹೇಳೋದಾದರೆ ಮಸ್ತಿದೆ ಗಾಡಿ ಬಗ್ಗೆ ಬೇರೆ ಮಾತೇ ಇಲ್ಲ. ಸೊ ನಂದಿದೊಂಥರ ಫಸ್ಟಿಂದನೂ ಒಂದಿತ್ತು, ನಾನು ತೊಗೋಬೇಕು. ನಂದು ಒಂದೇ ಅಂತ ಅಲ್ಲ, ನಮ್ಮ ಅಣ್ಣನಿಗೂ ಇದೇ ಇಷ್ಟ ಆಗಿತ್ತು. ನಾವು ಇಬ್ಬರು ಮಾತಾಡಿಕೊಂಡೆ ಈ ಗಾಡಿನ ಚೂಸ್ ಮಾಡಿ, ಮತ್ತು ಮನೇಲೆಲ್ಲ ಡಿಸ್ಕಷನ್ ಮಾಡಿ ಈ ಗಾಡಿನ ತಗೊಳ್ಳೋಕ್ಕೆ ಆಯಿತು. ಸೊ ಈ ಗಾಡಿ ಒಂಥರ ಕ್ರೇಜಿ ಅಂತಾನೆ. ಸೊ ಇದ್ರದ್ದು ಎಕ್ಸಾಸ್ಟ್ ನೋಡ್ಕೊಳ್ಳೋಣ ಯಾವ ಥರ ಇದೆ ಅಂತ.
ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಎಕ್ಸಾಸ್ಟ್ ಅಂತ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತು ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಒಳ್ಳೊಳ್ಳೆ ಕಂಟೆಂಟ್ನ ನಾನು ನಿಮಗೆ ತರ್ತೀನಿ. ಮತ್ತು ಏನಾದರೂ ಬೇರೆ ಥರ ಕಂಟೆಂಟ್ ಬೇಕಂದರೆ ಹೇಳಿ, ಆ ಥರನೂ ಮಾಡೋಣ, ಟ್ರೈ ಮಾಡೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಶೇರು ಕಮೆಂಟು ಎಲ್ಲ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.